ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 59ನೇ ಅಧ್ಯಾಯವನ್ನು ಶುರು ಮಾಡೋಣ. ಅಂತೂ ಸಾನ್ವಿ ತಕ್ಕ ಮಟ್ಟಿಗೆ ಗುಣ ಆಗಿದ್ದಾಳೆ. ಅವಳನ್ನು ಮನೆಗೆ ಕರ್ಕೊಂಡು ಹೋಗಬಹುದು ಅಂತ ಅಲ್ಲಿನ ವೈದ್ಯರು ತಿಳಿಸಿದಾಗ ಅವಳು ಮಾಡಿದ ಮೊದಲ ಕೆಲಸ ಅಂದರೆ ನಿನಗೆ ಫೋನ್ ಮಾಡಿದ್ದು. ನಾನು ಆಗಲೇ ಕೇಳಿದೆ ಅಲ್ವಾ ನಿನ್ನ ಪರ್ಸ್ನಲ್ ಫೋನ್ ಬಗ್ಗೆ. ಅದೇ ನಂಬರ್ಗೆ ಕಾಲ್ ಮಾಡಿದ್ಲು. ಆದರೆ ಕರೆ ನೀನು ಸ್ವೀಕರಿಸಲಿಲ್ಲ. ಬದಲಿಗೆ ನಿನ್ನ ಅಣ್ಣ ಯುವರಾಜ್ ಸ್ವೀಕರಿಸಿ ಅವಳ ಜೊತೆಗೆ ಚೆನ್ನಾಗೇ ಮಾತಾಡಿ ಸಾನ್ವಿ ಇರೋ ಜಾಗದ ವಿಳಾಸವನ್ನು ಪಡ್ಕೊಂಡು ಫೋನ್ ಇಟ್ಟ. ನನ್ನ ಮಗಳು ನಿನ್ನ ಆಗಮನಕ್ಕಾಗಿ ಕಾದದ್ದೇ ಬಂತು. ಆದರೆ ನಿನ್ನ ಬದಲಿಗೆ ಮರುದಿನ ನಿನ್ನ ಅಣ್ಣ ಯುವರಾಜ್ ಬಂದು ಹೇಗಿದ್ದೀಯಾ ಪುಟ್ಟಿ ಅಂತ ಬಹಳ ಪ್ರೀತಿಯಿಂದಲೇ ಅವಳ ತಲೆ ಸವರಿ ಅವಳ ಕೈಗೆ ಒಂದು ಸೂಟ್ ಕೇಸ್ ಕೊಟ್ಟ. ಸಾನ್ವಿಗೆ ಗೊಂದಲ ಆಯಿತು. ಅದನ್ನೇ ಯುವರಾಜ್ ಹತ್ರ ಪ್ರಶ್ನೆ ಮಾಡಿದ್ದಕ್ಕೆ, ಆಕ್ಸಿಡೆಂಟ್ನಲ್ಲಿ ನೀನು ತೀರ್ಕೊಂಡಿದ್ಯಾ ಅಂತ ನಾವೆಲ್ಲ ತಿಳಿದುಬಿಟ್ಟಿದ್ವಿ. ಆದರೆ ನೀನು ನಿನ್ನೆ ಫೋನ್ ಮಾಡಿದಾಗ ನಿನ್ನ ಧ್ವನಿ ಕೇಳಿ ನೀನು ಜೀವಂತವಾಗಿದ್ದೀಯಾ ಅಂತ ಸತ್ಯ ತಿಳಿದು ಶಾಕ್ ಆಯಿತು. ಇದೇ ವಿಚಾರ ಸೂರಜ್ಗೆ ಹೇಳೋಣ ಅಂದರೆ ಅವನು ಬ್ಯುಸಿ ಇದ್ದಾನೆ. ನೀನು ಹೇಗಿದ್ರೂ ಬದುಕಿಲ್ಲ ಅಂತ ಅವನ ತಂದೆ ಆಸೆ ಅಂತೆ ಅವನು ಇನ್ನೊಂದು ಮದುವೆ ಆಗಿಬಿಟ್ಟಿದ್ದಾನೆ. ಈಗ ನೀನು ಬದುಕಿದ್ದೀಯಾ ಅಂದರೆ ಅವನ ಜೀವನ ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ ಅನ್ನೋ ಹಾಗೆ ಆಗೋಗುತ್ತೆ. ಅವನು ಮದುವೆ ಆಗಿರೋ ಹುಡುಗಿ ಬೇರೆ ಯಾರೂ ಅಲ್ಲ. ಅವನು ಈ ಹಿಂದೆನೇ ಮದುವೆ ಆಗಬೇಕಿದ್ದವಳು, ಚಾರ್ವಿಕಾ. ಬೇಕಾದರೆ ಇಲ್ಲಿ ಫೋಟೋಸ್ ನೋಡು ಅಂತ ಅವಳ ಕೈಗೆ ಅದೇ ಇವತ್ತು ನೀನು ಹಿಡ್ದಿದ್ದೆ ಅಲ್ವಾ ಆ ಫೋಟೋಸ್ ಅದನ್ನು ಸಾನ್ವಿಗೆ ಕೊಟ್ಟು, ಹಾಗೆ ಆ ಸೂಟ್ ಕೇಸ್ನಲ್ಲಿ ಒಂದು ಕೋಟಿ ಇದೆ, ಎಲ್ಲಾದರೂ ಹೋಗಿ ಬೇರೆ ಬದುಕು ಕಟ್ಕೋ ಅಂದರೆ ಸೂರಜ್ ಜೀವನಕ್ಕೆ ಮತ್ತೆ ವಾಪಸ್ ಬಂದು ಅವನ ಜೀವನದಲ್ಲಿ ಗೊಂದಲ ಸೃಷ್ಟಿಸಬೇಡ ಅಂತ ಹೇಳ್ತಾ ಕೈ ಮುಗಿದ್ಬಿಟ್ಟ. ಆದರೆ ಸಾನ್ವಿ ನಿನ್ನ ಅಣ್ಣನ ಮಾತನ್ನು ನಂಬಲು ತಯಾರಿರಲಿಲ್ಲ. ನನ್ನ ಸೂರಿ ಇಷ್ಟು ಸುಲಭಕ್ಕೆ ನನ್ನ ಮರೆತು ಬೇರೆ ಮದುವೆ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯುವರಾಜ್ ಹತ್ರನೇ ಅವನ ಮೊಬೈಲ್ ಪಡೆದು ಮತ್ತೆ ನಿನ್ನ ಪರ್ಸ್ನಲ್ ನಂಬರ್ಗೆ ಕರೆ ಮಾಡಿದಾಗ ಒಬ್ಬ ಹೆಂಗಸು ಕರೆ ಸ್ವೀಕರಿಸಿದ್ಲು. ಹೇಳಿ ಯುವಿ, ಏನಾಗಬೇಕಾಗಿತ್ತು? ಆ ಕಡೆಯಿಂದ ಬಂದ ಹೆಣ್ಣಿನ ಧ್ವನಿ ಕೇಳಿ ಸಾನ್ವಿ ಒಂಚೂರು ಗಾಬರಿ ಆಗಲಿಲ್ಲ. ಅದು ನಿಮ್ಮ ಹೊಸ PA ಇರಬಹುದು ಅಂತ ಅಂದ್ಕೊಂಡು, ಸೂರಜ್ಗೆ ಫೋನ್ ಕೊಡಿ, ನಾನು ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕು. ಕೋರಿಕೆ ಇಟ್ಟರೆ ಆ ಹೆಂಗಸು, ನನ್ನ ಬೇಬಿ ಬ್ಯುಸಿ ಇದ್ದಾನೆ, ಏನು ವಿಷಯ ಹೇಳಿ ಅಂದಾಗ ಸಾನ್ವಿ ಸ್ವಲ್ಪ ವಿಚಲಿತಳಾದ್ಲು. ಅದಕ್ಕೆ ಯಾರು ಮಾತಾಡ್ತಾ ಇರೋದು ಅಂತ ಕೇಳಿದಾಗ ನಾನು ಸೂರಜ್ ವೈಫ್ ಅಂತ ಹೇಳೋ ಅಷ್ಟರಲ್ಲಿ ನಿನ್ನ ಧ್ವನಿ ಸಾನು ಕಿವಿಗೆ ಬಿತ್ತು. ಫೋನ್ನ ಯುವರಾಜ್ ಲೌಡ್ ಸ್ಪೀಕರ್ನಲ್ಲಿ ಇಟ್ಟಿದ್ರಿಂದ ಏನು ಮಾಡ್ತಾ ಇದೆ ನನ್ನ ಮುದ್ದು ಅಂತ ನಿನ್ನ ಧ್ವನಿ ಕೇಳಿಸ್ತು. ಆಗ ಸಾನ್ವಿ, ಸೂರಿ, ನಾನು ಸಾನು ಅಂತ ಎಷ್ಟೇ ಮಾತಾಡಿದ್ರೂ ಆ ಕಡೆಯಿಂದ ಏನು ಪ್ರತಿಕ್ರಿಯೆನೇ ಇಲ್ಲ. ನಿನ್ನ ಮಾತುಗಳು ಮಾತ್ರ ಕೇಳಿಸ್ತಾ ಇದೆ. ಅದು ನಿನ್ನ ಪ್ರಣಯದ ಮಾತುಗಳು. ಕೇಳಿ ಸಾನ್ವಿ ಕಲ್ಲಿನಂತೆ ಕೂತ್ಬಿಟ್ಲು. ನಂತರ ಯುವರಾಜ್ ಒಂದು ಮಾತು ಹೇಳ್ದ. ಪುಟ್ಟ, ನಿನಗೆ ಸೂರಜ್ನ ಮದುವೆ ಆಗೋ ಯಾವ ಉದ್ದೇಶನೂ ಇರಲಿಲ್ಲ. ಅವನೇ ತಾನೇ ನಿನಗೆ ಅಚಾನಕ್ಕಾಗಿ ತಾಳಿ ಕಟ್ಟಿದ್ದು. ಆಮೇಲೆ ನಿನಗೆ ಅವನ ಮನೆ, ವೈಭವ, ಆಸ್ತಿ, ಅಂತಷ್ಟು ಇಷ್ಟ ಆಗೋಕ್ಕೆ ಶುರುವಾಗಿ ಅವನ ಜೊತೆಗೆ ಸಂಸಾರ ಶುರು ಮಾಡಿಬಿಟ್ಟೆ ಅಲ್ವಾ? ಈಗ ಹೇಗಿದ್ರೂ ನೀನು ಸತ್ತು ಹೋಗಿದ್ದೀಯಾ ಅಂತ ಅವನು ನಂಬಿಕೊಂಡು ಬೇರೆ ಜೀವನ ಶುರು ಮಾಡಿದ್ದಾನೆ. ಆ ಹೊಸ ಜೀವನದಲ್ಲಿ ಮೊದಲಿಗಿಂತಲೂ ಖುಷಿಯಾಗಿದ್ದಾನೆ. ಹೀಗಿರುವಾಗ ನೀನು ಅವ್ರ ಮಧ್ಯೆ ಬಂದು ಆ ಎರಡು ಪ್ರಣಯದ ಪಕ್ಷಿಗಳ ಜೀವನ ನರಕ ಮಾಡೋದು ಎಷ್ಟು ಸರಿ? ಅದಕ್ಕೆ ನಿನಗೆ ದುಡ್ಡು ಕೊಡ್ತಾ ಇದ್ದೀನಿ. ಬೇಕಿದ್ರೆ ಇನ್ನೂ ಕೇಳು, ಕೊಡ್ತೀನಿ. ಅಲ್ಲದೆ ನಿನಗೆ ಬೇರೆ ಯಾರಾದರೂ ಇಷ್ಟ ಆದರೆ ಆ ಹುಡುಗನನ್ನು ಮದುವೆ ಆಗು. ನಾವ್ಯಾರೂ ನಿನ್ನನ್ನು ಏನೂ ಕೇಳಲ್ಲ. ಆದರೆ ಪ್ಲೀಸ್, ಇನ್ಯಾವತ್ತೂ ಸೂರ್ಯ ಬದುಕಲ್ಲಿ ವಾಪಸ್ ಬರಬೇಡ. ನಿನ್ನಿಂದ ಅವನ ಮತ್ತು ಅವನ ಹೆಂಡತಿ ಲೈಫ್ ಹಾಳಾಗೋದು ಬೇಡ ಎಂದ. ನಿನ್ನ ಅಣ್ಣನ ಮಾತು ಮುಗಿಯೋ ಹೊತ್ತಿಗೆ ಸಾನ್ವಿ ಪೂರ್ತಿಯಾಗಿ ಸೋತು ಹೋಗಿದ್ಲು. ಏನನ್ನು ನಂಬೋದು, ಯಾರನ್ನು ನಂಬೋದು ಗೊತ್ತಾಗದೆ ಅಳೋದಕ್ಕೆ ಶುರು ಮಾಡಿದ್ಲು. ತಾನು ಇನ್ಯಾವತ್ತೂ ಸೂರಿ ಲೈಫ್ಗೆ ವಾಪಸ್ ಬರಲ್ಲ ಅಂತ ನಿನ್ನ ಅಣ್ಣನಿಗೆ ಭಾಷೆ ಕೊಟ್ಟು, ನಿಮ್ಮ ಹಣದ ಅವಶ್ಯಕತೆ ನನಗಿಲ್ಲ, ತನಗೆ ಯಾವ ಹಣ, ಆಸ್ತಿ, ಅಂತಸ್ತಿನ ಆಸೆ ಇಲ್ಲ ಅಂತ ಹೇಳಿ ನನ್ನ ಜೊತೆಗೆ ಇಲ್ಲಿಗೆ ಬಂದು ನೆಲೆಸಿದ್ಲು. ಮಾವನ ಮಾತು ಕೇಳಿದ ಸೂರಜ್ಗೆ ಆಘಾತ ಆಗಿರುವುದು ಸುಳ್ಳಲ್ಲ. ಎರಡನೇ ಮದುವೆ ಬಗ್ಗೆ ಸುಳ್ಳು ಹೇಳಿ ಸಾನ್ವಿನ ತನ್ನಿಂದ ದೂರ ಇರಿಸಿದ್ದು ತನ್ನ ತಂದೆ ಇರಬಹುದು ಅಂತ ಅಂದ್ಕೊಂಡಿದ್ದ ಸೂರಜ್ಗೆ ಇದು ತನ್ನ ಅಣ್ಣನ ಕೆಲಸ ಅಂತ ಗೊತ್ತಾಗಿ ಏನು ಹೇಳಬೇಕು ಅಂತ ತೋಚದೆ ಹೋಯಿತು. ಮಹೇಶ್ ಅವರು ಈಗ ಮತ್ತೊಮ್ಮೆ ನಿಟ್ಟುಸಿರು ಬಿಟ್ಟು, ಇಷ್ಟೆಲ್ಲ ಆದಮೇಲೂ ಸಾನ್ವಿ ಒಂದಿನ ನಿನ್ನ ಅಣ್ಣನಿಗೆ ಕರೆ ಮಾಡಿದ್ಲು. ಕಾರಣ ಏನು ಗೊತ್ತಾ? ನಿನ್ನ ಮಗನಿಗೆ ಟೈಫಾಯ್ಡ್ ಜ್ವರ ಬಂದಿತ್ತು. ಆವಾಗ ನಾನು ಎಂದಿನಂತೆ ಪಂಡಿತನ ಕೆಲಸ ಮಾಡ್ತಾ ಇದ್ದೆ. ಏನು ದಕ್ಷಿಣೆ ಬರುತ್ತೆ ಅದೇ ನಮ್ಮ ಜೀವನಕ್ಕೆ ದಾರಿ. ಆದರೆ ಟ್ರೀಟ್ಮೆಂಟ್ಗೆ ಸ್ವಲ್ಪ ಹಣ ಬೇಕಾಗಿತ್ತು. ಅದನ್ನೇ ಯುವರಾಜ್ ಹತ್ರ ಅದು ಸಾಲ ಅಂತ ಕೇಳಿದ್ರು. ಆಗ ನಿನ್ನ ಅಣ್ಣ, ನೋಡು ಪುಟ್ಟಿ, ನಾನು ಅವತ್ತೇ ನಿನಗೆ ಹೇಳಿದ್ದೆ ಅಲ್ವಾ,
ಸೂರಜ್ ಅವನ ಹೊಸ ಬದುಕಲ್ಲಿ ಖುಷಿಯಾಗಿದ್ದಾನೆ ಅಂತ. ಈಗ ಅವನ ಹೆಂಡತಿ ಬಸ್ರಿ ನೀನೇ ಸತ್ತಿದ್ದೀಯಾ ಅಂತ ಅವನು ತಿಳಿದಿರುವಾಗ ನಿನ್ನ ಮಗು ಸತ್ರು ಅವನಿಗೆ ಯಾವ ವ್ಯತ್ಯಾಸ ಆಗಲ್ಲ. ಸೊ ಪ್ಲೀಸ್ ಬೇಗ ನೀನೇ ನಿನ್ನ ಮಗನಿಗೆ ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡ್ಕೊ, ಇಲ್ಲ ಅವನ ಹಣೆ ಬರಹ ಅಂತ ದೇವ್ರ ಮೇಲೆ ಭಾರ ಹಾಕು. ಹೀಗೆಲ್ಲ ದುಡ್ಡು ಕೇಳಿಕೊಂಡು ನಮ್ಮ ಮನೆಯವರನ್ನು ಕಾಂಟ್ಯಾಕ್ಟ್ ಮಾಡಬೇಡ. ಅವತ್ತು ದೊಡ್ಡದಾಗಿ ನನಗೆ ಹಣದ ಆಸೆ ಇಲ್ಲ ಹಾಗೆ ಹೀಗೆ ಅಂದೆ, ಇವತ್ತ್ಯಾಕೆ ದುಡ್ಡು ಬೇಕು ಅಂತಿದ್ದೀಯಾ? ಬಿಟ್ಟರೆ ಮತ್ತೆ ಸೂರಜ್ ಜೀವನಕ್ಕೆ ಬಂದು ಅವನ ಲೈಫ್ನ ನರಕ ಮಾಡೋಣ ಅಂತನಾ? ಹೀಗೆ ಎಷ್ಟು ಸಾಧ್ಯವೋ ಅಷ್ಟು ನನ್ನ ಮಗಳ ಮನಸ್ಸನ್ನು ನೋಯಿಸ್ದ ಆ ಸೂರಜ್. ಅದಾದಮೇಲೆ ಸಾನ್ವಿ ಗಟ್ಟಿ ಮನಸ್ಸು ಮಾಡಿ ಅವಳ ಕೊರಳಿನಲ್ಲಿದ್ದ ಮಾಂಗಲ್ಯ ಸರವನ್ನು ಮಾರಿ ಆ ದುಡ್ಡಲ್ಲೇ ಮಗನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಈ ಕೆಫೆ ಶುರು ಮಾಡಿದ್ದು. ಮಾವನ ಮಾತು ಮುಗಿಯೋ ಹೊತ್ತಿಗೆ ಸೂರಜ್ ಕಣ್ಣಲ್ಲಿ ನೀರು ತುಂಬಿತ್ತು. ಅಣ್ಣನ ಹೊಲಸು ಬುದ್ಧಿಯ ಬಗ್ಗೆ ತಿಳಿದು ಅವಡುಗಚ್ಚಿ ನಮ್ಮಿಬ್ಬರ ಜೀವನದಲ್ಲಿ ಏನೆಲ್ಲ ನಡೆದಿದೆ, ಇದಕ್ಕೆಲ್ಲ ಕಾರಣ ತನ್ನ ಅಣ್ಣ, ಅವನು ಹೀಗೆಲ್ಲ ಯಾಕೆ ಮಾಡಿದ್ದು ಅನ್ನೋ ಸತ್ಯನ ಅವನ ಬಾಯಿಂದಲೇ ಹೊರ ಹಾಕಿಸ್ಬೇಕು. ಅದು ಎಲ್ಲವನ್ನು ಸಾನ್ವಿ ಎದುರಿನಲ್ಲೇ ಅನ್ನೋ ತೀರ್ಮಾನಕ್ಕೆ ಬಂದವನು ಈಗ ಎದ್ದು ಸಾನ್ವಿ ಮನೆಯಿಂದ ತನ್ನ ಹೋಟೆಲ್ನತ್ತ ಬಿರುಸಾಗಿ ಹೆಜ್ಜೆ ಹಾಕ್ದ. ಸಾನ್ವಿನ ತನ್ನಿಂದ ದೂರ ಇರಿಸಲು ಸಾಕಷ್ಟು ಕುತಂತ್ರ ಮಾಡಿರುವ ತನ್ನ ಅಣ್ಣನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಯೋಜನೆ ಹಾಕಿಕೊಂಡಿದ್ದ ಸೂರಜ್ ಮೊದಲಿಗೆ ತಾನು ತಂಗಿದ್ದ ಹೋಟೆಲ್ ತಲುಪಿ ತನ್ನ ಅಜ್ಜಿಗೆ ಇಲ್ಲಿ ನಡೆದಿರುವ ವಿಚಾರಗಳನ್ನೆಲ್ಲ ತಿಳಿಸಿದ ಮೇಲೆ ಅವರನ್ನು ತಾನೇ ಡೆಹ್ರಾಡೂನ್ ಏರ್ಪೋರ್ಟ್ವರೆಗೂ ಕರೆದೊಯ್ದು ಅವರಿಗೆ ಬೆಂಗಳೂರಿನ ಫ್ಲೈಟ್ ಟಿಕೆಟ್ ಕೊಡಿಸಿ ನಂತರ ತನ್ನ ಮ್ಯಾನೇಜರ್ಗೆ ಕರೆ ಮಾಡಿ ತನ್ನ ಅಜ್ಜಿಯನ್ನು ಏರ್ಪೋರ್ಟ್ನಿಂದ ಪಿಕಪ್ ಮಾಡಲು ತಿಳಿಸಿ ಇವನು ಮತ್ತೆ ಹರಿದ್ವಾರಕ್ಕೆ ಹಿಂತಿರುಗಿದ. ಅಜ್ಜಿ ಹೊರಡೋ ಮೊದಲು ಸಾನ್ವಿ ಜೊತೆಯಾಗಿ ಸೂರಜ್ ತಾವು ಹರಕೆ ಹೊತ್ತಿದ್ದ ಪೂಜೆಯನ್ನು ನೆರವೇರಿಸಿದ ಮೇಲೆಯೇ ಮನೆಗೆ ಹಿಂತಿರುಗಿ ಬರಬೇಕು ಅಂತ ಆದೇಶವನ್ನಿಟ್ಟರು. ಅವರ ಮಾತಿಗೆ ಖುಷಿಯಿಂದಲೇ ಒಪ್ಪಿಗೆ ಸೂಚಿಸಿದ ಸೂರಜ್ ಈಗ ತನ್ನ ಲಗೇಜ್ ಸಮೇತ ಕ್ಯಾಬ್ನಲ್ಲಿ ಸಾನ್ವಿ ಮನೆ ಹತ್ರ ಬಂದು ಇಳಿದಾಗ ಆಗಲೇ ಮಧ್ಯರಾತ್ರಿಯ ಸಮಯ ಆಗಿತ್ತು. ತನ್ನ ಮಗನನ್ನು ಮಲಗಿಸಿ ಅವನ ಪಕ್ಕ ಸುಮ್ಮನೆ ಕೂತ ಸಾನ್ವಿಗೆ ಇಂದು ನಿದ್ದೆ ಅನ್ನೋದು ಮರೀಚಿಕೆ ಆಗಿದೆ. ಸೂರಿ, ಕಣ್ಣಲ್ಲಿ ನನ್ನ ಬಗೆಗೆ ಮೊದಲಿದ್ದ ಅದೇ ಪ್ರೀತಿ ಕಾಳಜಿ ಇದೆ, ಆದರೆ ಅದು ಹೇಗೆ ಸಾಧ್ಯ? ಯುವಿ ಭಾವ ಹೇಳಿದ ಹಾಗೆ ಅವರು ತಮ್ಮ ಹೊಸ ಬದುಕು ಕಟ್ಕೊಂಡು ನನ್ನನ್ನು ಪೂರ್ತಿಯಾಗಿ ಮರೆತು ಬಿಟ್ಟಿದ್ದಾರಲ್ಲ, ಅಥವಾ ಯುವಿ ಭಾವ ನನ್ನ ಹತ್ರ ಸುಳ್ಳು ಹೇಳಿದ್ರಾ? ಸಾಧ್ಯನೇ ಇಲ್ಲ. ಯುವಿ ಭಾವನ ಮಾತು ಸುಳ್ಳು ಅಂತ ಅಂದ್ಕೊಳ್ಳೋಣ ಅಂದರೆ ಆ ಫೋಟೋ ಸುಳ್ಳು ಹೇಳುತ್ತಾ? ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದ ಸಾನ್ವಿ ಬಾಗಿಲು ತಟ್ಟಿದ ಸಪ್ಪಳಕ್ಕೆ ಗಾಬರಿಗೊಂಡ್ಳು. ಇಷ್ಟೊತ್ತಲ್ಲಿ ಯಾರು ಬಂದಿರಬಹುದು ಯೋಚಿಸುತ್ತಾ ಕೌನ್ ಎಂದು ಕೇಳಿ ಎದ್ದು ಹೋಗಿ ಸ್ವಲ್ಪನೇ ಬಾಗಿಲು ತೆಗೆದು ನೋಡಿದ್ರೆ ತನ್ನ ಲಗೇಜ್ ಸಮೇತ ಸೂರಜ್ ಮನೆ ಬಾಗಿಲಲ್ಲಿ ನಿಂತಿರೋದನ್ನು ಕಂಡು ನೀವೇನಿಲ್ಲಿ ಇಷ್ಟೊತ್ತಿನಲ್ಲಿ ಎಂದಳು. ಸಾನು, ಹೊರಗೆ ತುಂಬ ಚಳಿ ಇದೆ ಕಣೆ, ಪ್ಲೀಸ್ ಒಳಗೆ ಬರ್ಬೋದಾ? ನಾಳೆ ಬೆಳಗ್ಗೆನೇ ಹೊರಟುಬಿಡ್ತೀನಿ, ಇದೊಂದು ರಾತ್ರಿ ಉಳ್ಕೊಳ್ಳೋದಕ್ಕೆ ಜಾಗ ಕೊಡೆ. ಅವನ ಕೋರಿಕೆಗೆ ಇಲ್ಲ ಅನ್ನೋಕ್ಕಾಗದೆ ಸರಿ ಅನ್ನುವಂತೆ ತಲೆ ಆಡಿಸ್ತಾ ಅವನನ್ನು ಮನೆಯೊಳಗೆ ಕರೆದವಳು, ಈ ಮನೆಯಲ್ಲಿ ಎಲ್ಲಿ ಅಂತೆಲ್ಲ ಏನಿಲ್ಲ ಸರ್, ನಾನು ಮಗು ಇಲ್ಲಿ ಹಾಲ್ನಲ್ಲಿ ಮಲಗ್ತೀವಿ, ಅಪ್ಪ ಅಡುಗೆ ಮನೆಯಲ್ಲಿ ಮಲಗ್ತಾರೆ. ನಿಮಗೆ ಅಭ್ಯಂತರ ಇಲ್ಲ ಅಂದರೆ ಮಗು ಪಕ್ಕ ಮಲಗಿ, ನಾನು ಹಿತ್ಲು ಬಾಗಿಲ ಬಳಿ ಮಲಗ್ತೀನಿ. ಸಾನ್ವಿ ಮಾತು ಕೇಳಿದ ಮೇಲೇ ಸೂರಜ್ ಮನೆಯ ಸುತ್ತಲೂ ಕಣ್ಣಾಡಿಸಿ ನೋಡಿದ್ದು. ಹೌದು, ಇದು ಒಂದು ಹಾಲ್, ಅಡುಗೆ ಮನೆ, ಬಚ್ಚಲು ಮನೆ ಇರುವ ಸಣ್ಣ ಮನೆ. ಹಿತ್ತಲಲ್ಲಿರೋ ಬಾವಿನಲ್ಲಿ ನೀರು ಸೇದಿ ತಂದು ಮನೆಯಲ್ಲಿ ನೀರಿನ ಪೂರೈಕೆ ಮಾಡಬೇಕು. ಮಹಾರಾಣಿ ಹಾಗೆ ಇರಬೇಕಾದ ತನ್ನ ಮಡದಿ ಇಲ್ಲಿ ಎಷ್ಟೆಲ್ಲ ಕಷ್ಟಪಡ್ತಾ ಇರೋಳು ಅನ್ನೋದನ್ನು ಕಂಡ ಸೂರಜ್ ಮನಸ್ಸು ಹಿಂಡಿದಂತಾಗಿತ್ತು. ಅಣ್ಣ, ನೀನು ಅಪ್ಪನ ಹಾಗೆ ಕೆಟ್ಟ ಹುಳು ಅಂತ ಗೊತ್ತಿರಲಿಲ್ಲ. ನಿನ್ನ ಮುಖದ ಮೇಲಿನ ಮುಗ್ಧತೆ ಕಂಡು ಮೋಸ ಹೋಗ್ಬಿಟ್ಟೆ. ಅಂದು ನಾನು ನೀರಜ್ ಆರೋಗ್ಯದ ಬಗ್ಗೆ ಡಾಕ್ಟರ್ ಹತ್ರ ವಿಚಾರಿಸ್ತಾ ಇರುವಾಗ ನನ್ನ ಪರ್ಸ್ನಲ್ ನಂಬರ್ಗೆ ಬಂದ ಕರೆಯನ್ನು ಸ್ವೀಕರಿಸು ಅಂತ ನಿನಗೆ ಕೊಟ್ಟರೆ ಅದನ್ನು ರಾಂಗ್ ನಂಬರ್ ಅಂತ ಹೇಳಿ ನನ್ನನ್ನೇ ಯಾಮಾರಿಸ್ಬಿಟ್ಟೆ ಅಲ್ವಾ? ಅದೆಲ್ಲ ಬಿಡು, ನನ್ನ ಮಗು ಹುಷಾರಿಲ್ಲ ಅಂದಾಗ ಸತ್ತರೆ ಸಾಯ್ಲಿ, ಥೋ, ಮನುಷ್ಯತ್ವವೇ ಇಲ್ಲದ ಹಾಗೆ ನಡ್ಕೊಂಡ್ಬಿಟ್ಟೆ ಅಲ್ವಾ ನೀನು ಮಾಡಿರೋ ಈ ಪಾಪಕ್ಕೆ ನಿನಗೆ ಸರಿಯಾಗಿ ಶಿಕ್ಷೆ ಕೊಡದೆ ಹೋದರೆ ನಾನು ಸೂರಜ್ ವರ್ಮಾನೇ ಅಲ್ಲ. ತನ್ನಲ್ಲೇ ಕುದಿಯುತ್ತಿದ್ದ ಕೋಪ ಒಮ್ಮೆಲೆ ಶಮನವಾಗಿದ್ದು ತನ್ನ ಪಕ್ಕ ಮುದ್ದಾಗಿ ಮಲಗಿದ್ದ ತನ್ನ ಮಗನ ಮುಖ ಕಂಡು, ಅದೆಷ್ಟು ಮುದ್ದಾಗಿ ಮಲಗಿದ್ದೀಯೋ ಜೂನಿಯರ್ ಅಂತ ಹೇಳಿ ಮಗುವಿನ ಹಣೆಗೆ ಮುತ್ತಿಟ್ರೆ, ಪ್ಲೀಸ್ ನನ್ನ ಸೂರಿನ ಪದೇ ಪದೇ ಹೊಗಳ್ತಾ ಹೀಗೆ ಮುತ್ಕೊಡ್ತಾ ಇರಬೇಡಿ, ಅವನಿಗೆ ದೃಷ್ಟಿ ಆಗುತ್ತೆ, ಆಮೇಲೆ ಅವನು ರಚ್ಚೆ ಹಿಡಿತಾನೆ ಎಂದಳು ಸಾನ್ವಿ. ಸಾನ್ವಿ ಮಾತು ಕೇಳಿ ಸೂರಜ್, ನಾನು ಮುದ್ದು ಮಾಡಿದ್ರೆ ನನ್ನ ಮಗನಿಗೆ ದೃಷ್ಟಿ ಆಗುತ್ತಾ? ನಿಜಾನ ಸಾನು? ಅಥವಾ ಅವನಿಗೆ ಮಾತ್ರ ಮುದ್ದು ಮಾಡ್ತಾ ಇದ್ದೀನಿ, ನಿನಗೆ ಮಾಡ್ತಿಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಗೆ ಹೇಳ್ತಾ ಇದ್ದೀಯಾ ಎಂದ. ನನ್ನ ಮಗನ ಮೇಲೆ ತಾನೇ ಹೊಟ್ಟೆ ಕಿಚ್ಚು ಪಡ್ತೀನ ಸರ್, ಅಷ್ಟಕ್ಕೂ ಅವನೇ ನನ್ನ ಪ್ರಪಂಚ.
ನೀವು ಅವನ ಮೇಲೆ ದೃಷ್ಟಿ ಹಾಕಬೇಡಿ ಅಂತ ಹೇಳಿದ್ದು ಅಷ್ಟೇ. ಆಮೇಲೆ ನಿಮ್ಮ ಹೆಂಡತಿಗೆ ಹೆರಿಗೆ ಆಯಿತಾ? ಎಂಥ ಮಗು ಎಂದಳು. ಹ್ಞೂ ಕಣೆ ಮುದ್ದು, ನನ್ನ ಹೆಂಡತಿಗೆ ಹೆರಿಗೆ ಆಗಿದೆ. ಇಲ್ಲೇ ಇದ್ದಾನಲ್ಲ ನೋಡು, ಇವನೇ ನನ್ನ ಮಗ. ಸಾನ್ವಿ ಕಡೆ ನೋಡ್ತಾ ಮಾತನಾಡಿದವನ ಮೇಲೆ ಮುನಿಸ್ಕೊಂಡು ಸಾನ್ವಿ ಮತ್ತೇನು ಮಾತನಾಡದೆ ಹೋಗಿ ಚಾಪೆ ಹಾಸಿ ಮಲಗಿಬಿಟ್ಲು. ಯಾಕೋ ಮುದ್ದು, ನಿದ್ರೆ ಬರ್ತಾ ಇದೆಯಾ? ಸರಿ ಮಲಗು, ನಾಳೆಯಿಂದ ನಾನು ನಿನ್ನ ಕೆಫೆನಲ್ಲಿ ಕೆಲಸ ಮಾಡಬಹುದಾ ಎಂದ. ಯಾಕೆ? ಅದನ್ನು ನನ್ನಿಂದ ಕಿತ್ಕೊಂಡು ನನ್ನ ಮಗನ್ನ ಬೀದಿಲಿ ನಿಲ್ಸಕ್ಕ? ಏನೋ ಹೊರಗಡೆ ಚಳಿ, ಇವತ್ತೊಂದು ರಾತ್ರಿ ಮಲಗಲಿ ಅಂತ ಜಾಗ ಕೊಟ್ಟರೆ ಈಗ ಕೆಫೆಗೂ ಬರ್ತಾರಂತೆ. ಗೊಣಕ್ಕೊಂಡು ಮಗ್ಗಲು ಬದಲಿಸಿ ಮಲಗಿದ ಮಡದಿಯ ಪಕ್ಕ ಹೋಗಿ ತಾನೂ ಮೆಲ್ಲಗೆ ಮಲಗಿದವನು ಅವಳನ್ನು ಬಳಸಿ, ಮುದ್ದು, ಐ ಪ್ರಾಮಿಸ್ ಕಣೆ, ನಾನು ನಿನ್ನ ಬಿಟ್ಟು ಇನ್ಯಾರನ್ನೂ ಮದುವೆ ಆಗಿಲ್ಲ. ಆ ಫೋಟೋ ಸುಳ್ಳು ಕಣೆ. ಆ ಚಾರ್ವಿಕಾ ಮದುವೆ ಆಗಿರೋದು ನನ್ನನ್ನಲ್ಲ, ಅವ್ರ ತಂದೆ ನೋಡಿದ ಬೇರೆ ಹುಡುಗನ್ನ. ಅವಳೇ ಬಂದು ನನ್ನ ಪರ್ಸ್ನಲ್ ಆಗಿ ಮದುವೆ ಕರೆದು ಹಳೇದನ್ನೆಲ್ಲ ಮರ್ತು ಬಿಡೋಣ ಸೂರಜ್, ಇನ್ಮೇಲೆ ಮೊದಲಿನ ಹಾಗೆ ನಾವು ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಅಂದ್ಲು. ಅಲ್ಲದೆ ನಿನ್ನ ಹೆಂಡ್ತಿ ನಿನಗೆ ಬೇಗ ಸಿಗಲಿ ಅಂತ ವಿಶ್ ಕೂಡ ಮಾಡಿದ್ಲು. ಅವಳ ಮದುವೆ ರಿಸೆಪ್ಷನ್ ಫೋಟೋ ಕಣೆ ಅದು ಎಂದ. ತನ್ನನ್ನು ಬಳಸಿದ್ದ ಸೂರಜ್ನ ಕೈನ ಒರಟಾಗಿ ಸರಿಸಿ ಎದ್ದು ಕೂತ ಸಾನ್ವಿ, ಹೋ ಹೌದಾ ಸರ್, ಅದು ಚಾರ್ವಿಕಾ ಮೇಡಮ್ ಮದುವೆ ಮಾತ್ರ ನಿಮ್ಮದಲ್ವಾ? ಮತ್ತು ನೀವು ಅವ್ರ ಪಕ್ಕ ಹೂವಿನ ಹಾರ ಹಾಕ್ಕೊಂಡು ಏನು ಮಾಡ್ತಾಯಿದ್ರಿ? ಇದೆಲ್ಲ ನಾಟಕ ಅಂತ ಏನೇನೋ ಹೇಳಿ ನನ್ನ ಬಕ್ರ ಮಾಡೋಕ್ಕೆ ನೋಡಬೇಡಿ ಎಂದು ಹೇಳಿ ಎದ್ದು ನಿಂತವಳನ್ನು ಎಳೆದುಕೊಂಡು ತನ್ನ ಮಡಿಲ ಮೇಲೆ ಕೂರಿಸ್ಕೊಂಡ ಸೂರಜ್. ಕುಳ್ಳಿ, ನಾನು ನಿಜವಾಗ್ಲೂ ಇನ್ನೊಂದು ಮದುವೆ ಆಗಿಲ್ಲ ಕಣೆ, ಬೇಕಾದರೆ ನನ್ನ ಜೊತೆ ಊರಿಗೆ ಬಾ, ನಿನಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ ಎಂದ. ನಾನು ಯಾರ ಜೊತೆಗೂ ಎಲ್ಗೂ ಬರಲ್ಲ, ನನಗೆ ನೀವು ನಿಮ್ಮನೆ ಯಾವುದೂ ಬೇಡ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ಏನೋ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿದ್ದೀವಿ ಪ್ಲೀಸ್ ಅಂತ ಹೇಳಿ ಅವನಿಂದ ಬಿಡಿಸ್ಕೊಂಡು ಎದ್ದು ಬಂದು ತಾನೇ ಈಗ ಮಗು ಪಕ್ಕ ಮಲಗಿದ್ರೆ ಸೂರಜ್ ಬಂದು ಮಗನ ಇನ್ನೊಂದು ಪಕ್ಕ ಮಲಗಿ, ನಮ್ಮ ಫ್ಯಾಮಿಲಿ ಎಷ್ಟು ಚೆಂದ ಇದೆ ಅಲ್ವಾ, ಇನ್ನೊಂದು ಹೆಣ್ಮಗು ಹಾಕಿಬಿಟ್ರೆ ನಮ್ಮ ಫ್ಯಾಮಿಲಿ ಇನ್ನೂ ಪರ್ಫೆಕ್ಟ್ ಆಗುತ್ತೆ ಎಂದ. ಸೂರಜ್ ಮಾತಿಗೆ ಏನೂ ಉತ್ತರ ಕೊಡದೆ ಸಾನ್ವಿ ಮುಸುಕೆಳೆದು ಮಲಗಿಬಿಟ್ರೆ ಸೂರಜ್ ಸಣ್ಣದಾಗಿ ನಗುತ್ತಾ ತನ್ನ ಮಗನನ್ನು ಮೆಲ್ಲಗೆ ತನ್ನ ಮೇಲೆ ಎಳ್ಕೊಂಡು ಸಾನ್ವಿ ಪಕ್ಕ ಬಂದು ಮಲಗಿದ. ಸಾನ್ವಿ ಅವನಿಂದ ಮತ್ತೆ ಸ್ವಲ್ಪ ಅಂತರ ಕಾಯ್ಕೊಂಡು ಅವನಿಗೆ ಬೆನ್ನು ಹಾಕಿ ಮಲಗಿದ್ಲು. ಇನ್ನು ಸಾನ್ವಿನ ಕಾಡಿಸೋದು ಬೇಡ ಅಂತ ಸೂರಜ್ ದೂರದಿಂದಲೇ ತನ್ನ ಮಡದಿಯನ್ನೇ ನೋಡುತ್ತಾ ಸುಮ್ಮನೆ ಉಳಿದು ಬಿಟ್ಟ. ಎಷ್ಟೋ ದಿನಗಳ ಅಂತರವನ್ನು ಒಂದು ರಾತ್ರಿನಲ್ಲಿ ಕಡಿಮೆಗೊಳಿಸಲು ಸಾಧ್ಯವೇ? ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಎಂದು ಅರಿತ ಸೂರಜ್ ಮತ್ತೆ ಅವಳನ್ನು ಕಾಡುವ ಗೋಜಿಗೆ ಹೋಗದೆ ಮಗುವನ್ನು ಅಪ್ಪಿ ಮಲಗಿದ. ಬೆಳಗಿನ ಜಾವದ ಹೊತ್ತಿಗೆ ತನ್ನನ್ನು ಅಪ್ಪಿ ತನ್ನೆದೆಯ ಮೇಲೆ ಮಲಗಿರುವ ಮಗುವಿನ ನೆತ್ತಿ ಚುಂಬಿಸಿದ ಸೂರಜ್. ತನ್ನ ಸುತ್ತ ಕಣ್ಣಾಡಿಸಲು ಸಾನ್ವಿಯಲ್ಲೆಲ್ಲೂ ಕಾಣಿಸ್ಲಿಲ್ಲ. ಹೌದಲ್ವಾ, ಅಮ್ಮನ ಮುಖದರ್ಶನ ಆಗೋವರೆಗೂ ಎದ್ದು ಬೇರೆ ಕೆಲಸ ಮಾಡಿದ ಹುಡುಗಿ ಈಗೇನು ಮಾಡ್ತಾಳೆ? ಅದನ್ನೇ ಸಾನ್ವಿ ಕೇಳಬೇಕು ಅಂದ್ಕೊಂಡ. ಆದರೆ ಅಷ್ಟರಲ್ಲಿ ಮಗು ಸೂರಜ್ ಅಂಗಿಯನ್ನು ಒದ್ದೆ ಮಾಡಿದ್ದು ಅಲ್ಲದೆ ಎಚ್ಚರಗೊಂಡು ಅಳೋದಕ್ಕೆ ಶುರು ಮಾಡಿದ್ದ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.